ನನಗಂತೂ ಈ ಮನೇಲಿ ಮಸಾಲ ಸಾರು ತಿಂದು 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 ಬೋರ್ ಆಗ್ಬಿಟ್ಟದೆ. ಉಪ್ಪೆಸರು ಮಾಡ್ತಾರೆ, ಉಪ್ಪೆಸರು ಊಟ ಮಾಡ್ತೀನಿ. ಆಮೇಲೆ ಹುಳಿ ಖಾರ ಏನೇನೋ ಚಿತ್ರಾನ್ನ ಅದು ಇದು ಅಂತ ಎಲ್ಲನೂ ಚೆನ್ನಾಗಿ ಮಾಡ್ತಾರೆ, ಎಲ್ಲನೂ ತಿಂತೀನಿ. ಆದರೆ ಮ್ಯಾಗಿನೇ ಮಾಡ್ಕೊಂಡಿಲ್ವಲ್ಲ, ಮ್ಯಾಗಿ ಬೇಕಾಗಿತ್ತು ಜಾಸ್ತಿ. ಪಾಪ ಮಕ್ಕಳು ತಿನ್ನಲಿ ಅಂದ್ಬಿಟ್ಟು ಚಿಕನು ಮಟನು ಮೀನು ಅದು ಇದು ಎಲ್ಲನೂ ಮಾಡ್ತಾರೆ. ನನಗೆ ಯಾಕೋ ಅದೆಲ್ಲಕ್ಕಿಂತ ಮ್ಯಾಗಿನೇ ಒಂಥರ ತೃಪ್ತಿ ಆಯ್ತದೆ ಕಣಪ್ಪ. ನಾನು ಮ್ಯಾಗಿ ಮಾಡ್ಕೊಂಡು ತಿಂತೀನಿ. ಈಗ ಹೋಗ್ಬಿಟ್ಟು ಅವತ್ತು ತಂದಿದ್ವಲ್ಲ ಮ್ಯಾಗಿ, ಅವೆರಡು ಅವತ್ತು ಖಾಲಿ ಆಗ್ಬಿಟ್ಟು ಇನ್ನೇನು ಮಾಡೋಕೆ ಐಕಿಲ್ಲ. ಪಾಪ ಅತ್ತೆಗೂ ಹೇಳಿದ್ರೆ ತಂದು ಕೊಡ್ತಾರೆ, ಆದರೆ ಯಾಕೆ ನನ್ನಿಂದ ತೊಂದರೆ, ನಾನೇ ಅಂಗಡಿಗೆ ಹೋಗ್ಬಿಟ್ಟು ತಗೊಬರ್ತೀನಿ. ಒಂದು 4 ಮ್ಯಾಗಿ ತಗೊಬಂದ್ಬಿಡ್ತೀನಿ, ಚೆನ್ನಾಗಿ ಮಾಡಿಬಿಡ್ತೀನಿ. ಹಂಗೆ ಅತ್ತೆಗೆ, ಆಮೇಲೆ ಅಜ್ಜಿಗೆ, ಅಕ್ಕನಿಗೆ ಮತ್ತು ನನಗೆ ಎಲ್ಲರಿಗೂ ಒಂದೊಂದು ಅಂತ ಮಾಡ್ಕೊಂಡು ನನಗೆ ಮಾತ್ರ 2 ತಗೊಬರ್ತೀನಿ. ಟೋಟಲಾಗಿ ಈಗ 5 ತಗೊಬರ್ತೀನಿ. ಅವ್ರಿಗೆಲ್ಲರಿಗೂ ಒಂದೊಂದು ಅನ್ಕೋ, ನನಗೆ ಮಾತ್ರ 2 ಕಣಪ್ಪ. ಈಗ ಹೋಗ್ಬಿಟ್ಟು ಮಾಡ್ತೀನಿ. ಅಕಸ್ಮಾತ್ ಯಾರಿಗಾದ್ರೂ 2 ಬೇಕು ಅಂದರೆ 2 ತಂದು ಕೊಡ್ತೀನಿ ಅವ್ರಿಗೆ, ನನ್ನ ದುಡ್ಡಲ್ಲಿಗೆ. ಪಾಪ ದುಡ್ಡು ಗಿಡ್ಡಿ ಎಲ್ಲನೂ ಕೇಳಕ್ಕೆ ಹೋಗ್ಬಾರ್ದು, ನಾನೇ ಮಾಡ್ಕೊಡ್ತೀನಿ. ನಾನೇ ಹೋಗ್ಬಿಟ್ಟು ಬರೀ ಏನೂ ಹಾಕೋಕ್ಕಿಲ್ಲ, ತರಕಾರಿ ಏನೂ ಹಾಕೋಕ್ಕಿಲ್ಲ, ಬರೀ ನೀರಿಗೆ ಹಾಕ್ಬಿಟ್ಟು ಹಂಗೆ ಕುದಿಸ್ಬಿಡ್ತೀನಿ, ಸಾಕು. ರಾಧಾ ರಾಧಾ ಅಕ್ಕ, ಇಲ್ಲಿವ್ನಿ ರೂಮಲ್ಲಿ, ನಿನ್ನ ರೂಮಲ್ಲಿ ಇವ್ನಿ ಮಾಡ್ತಿದ್ದಿ ಇಲ್ಲಿ. ಅಕ್ಕ ನಾನು ಇಲ್ಲಿ ಮನೆ ಕಳತ ಅಂತ ಬನ್ನ, ಯಾಕೋ ನಿದ್ದೆ ಬತ್ತಿಲ್ಲ ಕನಕ. ಅದಕ್ಕೆ ಎದ್ಬಿಟ್ಟು ಯೋಚನೆ ಮಾಡ್ತಾವನಿ. ಯೋಚನೆನಾ? ಯಾಕೆ ಯಾಕ ನಿಂಗೆಲ್ಲ ಕೂತೈಕೆಲ್ಲ ಸುಮ್ಮನಿರು. ಅಯ್ಯೋ ನನಗಂತೂ ಬೇಜಾರಾಗ್ಬಿಡುತ್ತೆ ಕನಕ. ಬೇಜಾರಾಗಿದ್ದದ ಯಾಕೆ? ಈ ಮನೆ ಚೆನ್ನಾಗಿಲ್ವ, ಇಷ್ಟ ಐತೆ ಅಲ್ವಾ ನಿಂಗೆ? ಹೋಗು ರಾಧಾ, ನಾನು ಅನ್ಕೊಂಡಿದ್ದೆ ನನ್ನ ತಂಗಿಗೆ ಇಷ್ಟ ಆಗ್ಬಿಟ್ಟದೆ, ಅದಕ್ಕೆ ಇಷ್ಟು ದಿನ ಅವಳೆ ಅಂತ ಅನ್ಕೊಂಡ್ರೆ ನಿನಗೆ ಮನಸ್ಸಲ್ಲಿ ಇಷ್ಟನೇ ಇಲ್ಲ, ಸುಮ್ಮನೆ ಮೇಲೆ ಇದ್ದಿ ಬೈತಾಳೆ ಅಂತ ಅಲ್ವಾ ನನ್ನ ಜೊತೆ ನೀನು? ಅಕ್ಕ ಆ ಥರ ಇಷ್ಟ ಐತೆಲ್ಲ ಅಂತಲ್ಲ ಕನಕ ಹೇಳ್ತಿರೋದು. ಮ್ಯಾಗಿ ಮಾಡ್ಕೋಬೇಕು ಕನಕ. ಮ್ಯಾಗಿಯಾ? ಮ್ಯಾಗಿ ತಿಂದಿಲ್ವಲ್ಲ, ಅದಕ್ಕೆ ಮನೆ ಇಷ್ಟ ಐತೆ ಅಲ್ವಾ ನಿಂಗೆ? ಅಕ್ಕ ಹಂಗಲ್ಲ ಕನಕ, ಆಗ್ಲಿಂದನೂ ಅಷ್ಟೇ ಮನೇಲಿ ಚೆನ್ನಾಗಿ ಅಡುಗೆಲ್ಲ ಮಾಡ್ತಾವ್ರೆ. ಮೀನು ಬಾಡು, ಚಿಕನು ಮಟನು ಅದು ಇದು ಅಂತ ಎಲ್ಲ ಮಾಡ್ತಾವ್ರೆ. ಆಮೇಲೆ ಬೇಳೆ ಸಾರು ಎಲ್ಲ ಸಾರು ಮಾಡ್ತಾವ್ರೆ ಕನಕ. ನನಗೆ ಊಟ ಎಲ್ಲ ಚೆನ್ನಾಗಿದೆ, ಆದರೂ ಅಕ್ಕ ನನಗೆ ಮ್ಯಾಗಿ ತಿಂದು ರೂಢಿ ಅಲ್ವಾ, ಯಾಕೋ ಒಂಥರ ಬಾಯಿ ಕೆಟ್ಟೋದಂಗೆ ಆಗದೆ. ಆಮೇಲೆ ಮೀನು ಬಾಡಿ ಎಲ್ಲ ತಿಂದ್ರೂ ಯಾಕೋ ಸಮಾಧಾನನೇ ಐತಿಲ್ಲ ಕನಕ. ಒಂಥರ ಟೇಸ್ಟ್ ಚೆನ್ನಾಗಿ ಸಿಗ್ತಿಲ್ಲ. ಒಳ್ಳೆ ಪಾನಿಪುರಿ ಗೋಬಿ ತಿಂದಂಗೆ ನನಗೆ ಯಾವ ತಿಂಡಿನೂ ಅನಿಸ್ತಾ ಇಲ್ಲ ಕನಕ. ಅದಕ್ಕೆ ಓ ಅಕ್ಕ ಅವರು ಇದಕ್ಕೆ ಸ್ಕೆಚ್ ಆಗ್ತಾ ಇದ್ದಾರಾ? ನಾನು ಬಿಡೋಕ್ಕಿಲ್ಲ. ಮ್ಯಾಗಿ ಆಮೇಲೆ ಪಾನಿಪುರಿ ಗೋಲ್ಗಪ್ಪ ಗೋಬಿ ಅಂಥವು ಚಾಟ್ಸ್ಗೆಲ್ಲ ನಿಂಗೆ ನಾನು ಒಪ್ಪಿಗೆ ಕೊಡೋಕ್ಕಿಲ್ಲ ಕಣಪ್ಪ, ಒಪ್ಪಿಗೆ ಕೊಡೋಕ್ಕಿಲ್ಲ. ಅವೆಲ್ಲ ತಿನ್ನಂಗಿಲ್ಲ ನೀನು. ನಮ್ಮ ಮನೆಗೆ ಬಂದಮೇಲೆ ನನ್ನ ಮಾತು ಕೇಳಬೇಕು ನೀನು ಅಷ್ಟೇ. ಅಕ್ಕ ಹೋಗಕ್ಕ, ಹೋಗು, ನೀನು ಸರಿ ಇಲ್ಲ, ಹೋಗು ಆಯಿತು. ನಾನು ಇನ್ಮೇಲಿಂದ ನಾನು ಬರೋಕ್ಕೆಲ್ಲ ಹೋಗು. ರಜಾ ಇದ್ದರೂ ಬರೋಕ್ಕಿಲ್ಲ, ರಜಾ ಇಲ್ದವರು ಬರೋಕ್ಕಿಲ್ಲ, ನಾನು ನಿಜವಾಗ್ಲೂ ಬರೋಕ್ಕಿಲ್ಲ ಕನಕ. ಇದೆಲ್ಲ ಇಷ್ಟೊಂದು ಸ್ಟ್ರಿಕ್ಟ್ ಮಾಡಬಾರ್ದು ಕನಕ ನೀನು. ನಾನೇನು ಬೇರೆ ಕೇಳ್ತಿದ್ದೀನ? ಚಿನ್ನ ಕೇಳ್ತಿದ್ದೀನ, ರನ್ನ ಕೇಳ್ತಿದ್ದೀನ? ಒಂದು ಮ್ಯಾಗಿ, ಒಂದು ಪಾನಿಪುರಿ, ಒಂದು ಗೋಬಿ. ಯಾಕ ಹೋಗಕ್ಕ, ನೀನು ಸರಿ ಇಲ್ಲ ಕನಕ ನೀನು. ಏನಾದರೂ ಅನ್ಕೊ ನೀನು ರಾಧಾ, ಏನಾದರೂ ಅನ್ಕೋ. ನಾನಂತೂ ನಿನಗೆ ಹೊರಗಡೆ ತಿಂಡಿಗಳು ಕೊಡೋಕ್ಕೆ ನಾನು ಒಪ್ಪಕ್ಕಿಲ್ಲ ಕಣಪ್ಪ, ಒಪ್ಪಕ್ಕಿಲ್ಲ. ನಮ್ಮ ಮನೇಲಿದ್ದಾಗ ನೀನು ನನ್ನ ಜವಾಬ್ದಾರಿ, ನಾನು ಚೆನ್ನಾಗಿ ನೋಡ್ಕೋಬೇಕು. ಆಮೇಲೆ ಆ ನೀರು ಈ ನೀರು ಅನ್ನೋಕ್ಕಿಲ್ಲ, ಆ ಕೈ ಈ ಕೈ ಅನ್ನೋಕ್ಕಿಲ್ಲ. ಎಲ್ಲರೂ ಸುಮ್ಮನೆ ಹಚ್ತಾರೆ ಕೈ ಅದ್ರೊಳಗಯ್ಯ. ಅಂಥದ್ನೆಲ್ಲ ತಿನ್ಬಿಟ್ಟು ಹುಷಾರು ತಪ್ಪಿದ್ರೆ ನಾನು ಅಮ್ಮಂಗೆ ಏನು ಹೇಳೋಣ ಹೇಳು? ಅದಕ್ಕೆ ಕಣಪ್ಪ ನನ್ನ ಜವಾಬ್ದಾರಿ. ನೀನು ನನ್ನ ಮಾತು ಕೇಳ್ಕೊಂಡಿರ್ಬೇಕು ಅಷ್ಟೇ. ನೀನು ಊರಿಗೆ ಹೋದ್ಮೇಲೆ ಮ್ಯಾಗಿ ತಿಂದಿಯೋ, ಪಾನಿಪುರಿ ತಿಂದಿಯೋ, ಗೋಬಿ ತಿಂದಿಯೋ ಅದು ನಿನ್ನಿಷ್ಟ. ನಮ್ಮ ಮನೇಲಿ ಇದ್ಮೇಲೆ ನೀನು ಆರೋಗ್ಯವಾದ ಊಟ ಮಾಡ್ಕೊಂಡು ಚೆನ್ನಾಗಿರ್ಬೇಕು ಅಷ್ಟೇ. ಯಾಕೆ ಹಿಂಗೆ ಹೇಳ್ತಿದ್ದಿ ಹೇಳು? ಅವ್ವನೂ ತಿನ್ನಕ್ಕೆ ಬಿಡೋಕ್ಕಿಲ್ಲ ಅಂತ ಗೊತ್ತು, ಅದಕ್ಕೆ ಹಂಗಂತಿದ್ದಿ ತಾನೇ. ಅಕ್ಕ ಹೋಗಕ್ಕ, ನಾನು ಯಾಕೆ ಗೊತ್ತಾ ಬಂದಿದ್ದು ಇಲ್ಲಿಗೆ? ಅವ್ವ ಅದನ್ನು ತಿನ್ನಕ್ಕೆ ಬಿಡಕ್ಕಿಲ್ಲ, ಇದನ್ನು ತಿನ್ನಕ್ಕೆ ಬಿಡಕ್ಕಿಲ್ಲ, ಎಲ್ಲನೂ ಬರೀ ಮನೆ ಊಟ ತಿನ್ನು ಅಂತ ಅಂತದೆ. ಅದಕ್ಕೆ ಸ್ವಲ್ಪ ದಿನ ಚೆನ್ನಾಗಿ ತಿನ್ಕೊಂಡು ಬರೋದು ಅಕ್ಕನ ಮನೆಗೆ. ಹಂಗೆ ಅಕ್ಕನ ನೋಡ್ಕೊಂಡಂಗೂ ಆಯ್ತದೆ, ಬೇಜಾರು ಕಳೀತದೆ ಅಂತ ಬಂದರೆ ನೀನು ಅಮ್ಮನಿಗಿಂತ ಸ್ಟ್ರಿಕ್ಟ್ ಮಾಡ್ತಿದ್ದಿ ಕನಕ ನೀನು. ಹೋಗಕ್ಕ, ಹೋಗು. ಇಲ್ಲ ಆಯರ ಹತ್ರನೇ ನಾವು ವಾದ ಮಾಡಿಬಿಡ್ಬೋದು, ಆದರೆ ನಿನ್ನ ಜೊತೆ ವಾದ ಮಾಡೋಷ್ಟುವ ನಂಗೆ ಸಿಗ್ತಿಲ್ಲ ಕಣವ, ನಂಗೆ ಸಿಗ್ತಿಲ್ಲ. ಸರಿ, ಅದೇನು ತಗೋಬೇಕು ಹೇಳು, ತಗೋಬತ್ತೀನಿ. ಅಕ್ಕ ಅಕ್ಕ ನನಗೆ ಏನು ಬೇಡ ಕನಕ, ನೀನೇನು ತರೋದು ಬೇಡ, ನಾನೇ ಹೋಗಿ ತಗೋಬತ್ತೀನಿ. ನೀನು ಓದಿಯಾ? ಬೇಡ ಬೇಡ, ಈ ಜಾಗ ಎಲ್ಲ ನಿಂಗೆ ಹೋಗಿಲ್ಲ, ಬೇಡ. ಅದೇನು ಬೇಕು ಹೇಳು, ತಗೋಬತ್ತೀನಿ. ಇಲ್ಲ ಕನಕ, ನಾನೇನು ಚಿಕ್ಕೇನಾ, ಹೋಗಿ ತಗೋಬತ್ತೀನಿ. ಮ್ಯಾಗಿ ತಗೋಬತ್ತೀನಿ, ಮ್ಯಾಗಿಯ ಅದೆಲ್ಲ ತಿನ್ಬೇಡ ಕಣವ, ತಿನ್ಬೇಡ, ಅದು ಸರಿ ಇಲ್ಲ ಮ್ಯಾಗಿ. ಗೋಬಿ ಆಮೇಲೆ ಪಾನಿಪುರಿ
ಈ ಎಲ್ಲಕ್ಕಿಂತ ಕೆಟ್ಟದ್ದು ಮ್ಯಾಗಿ ಮ್ಯಾಗಿ ತಿನ್ಬೇಡಕನವ. ಹಾಂ ಅಕ್ಕ, ಈಗಲೇ ನೀನು ಹೇಳ್ಬಿಟ್ಟು ಏನು ಬೇಕೋ ತಕೊಂತ ಅಂದ್ಬಿಟ್ಟು ಇವಾಗ ಬೇಡ ಅಂದರೆ ಇದು ಆಸೆಗೆ ಮೋಸ ತಾನೇ ನೀನು ಮಾಡ್ತಿರೋದು. ನೀನು ಏನೊಂದು ಸಿಕ್ಕಿಲ್ಲ, ಬೈಕ್ ಸಿಕ್ಕಿಲ್ಲ, ನಾನು ಹೋಯ್ತಾವೆ ಅಷ್ಟೇ. ಅಯ್ಯೋ ಅಯ್ಯೋ, ಹೋಗತ್ತಾಗೆ ಕಾಲು ಊರೇ ನಿಂತ್ಕೊಳ್ಳಕ್ಕಿಲ್ಲ ಇವಳಂತೂ. ಪಾಪ ಅವಳಿಗೂ ಬೇಜಾರಾಗಿರ್ತದೇನೋ, ತುಂಬ ದಿನ ಆಯಿತು ತಗೊಂಡು ತಿಂದು ಅಂತ. ಹೋಗ್ಲಿ ಬಿಡತ್ತಾಗೆ, ಏನದದು. ಖುಷಿಯಾಗಳಲ್ಲ. ಆದ್ರೂ ನಮ್ಮ ಮನೆಗೆ ಬಂದ್ಬಿಟ್ಟು ಖುಷಿಯಾಗಿದ್ದಳು, ಇಲ್ಲ ಬೇಜಾರು ಮಾಡ್ಕೊಂಡು ಕೂತ್ಕೊಬಿಟ್ಟಳು ಅಂತ ಅನ್ಕೊಬಿಟ್ಟಿದೆ. ಖುಷಿಯಾಗಿ ಮನೇಲಿ ಇರೋಂಗೆ ಅವಳೆ ಇಲ್ಲಿವೆ. ಸರಿ ಬಿಡು, ಮ್ಯಾಗಿ ತಾನೆ ತಿಂದ್ರಿ ಏನದದು. ಆದರೂ ಜಾಸ್ತಿ ಕೊಡಬಾರ್ದು. ಅದು ಇವಳು ಚಿಕ್ಕದ್ರಿಂದ ಜಾಸ್ತಿ ತಿಂದು ರೂಢಿ ಅಲ್ವಾ. ತಿನ್ನಲಿ ಬಿಡತ್ತಕ್ಕೆ, ಏನು ಮಾಡೋಕ್ಕಾಯ್ಕಿಲ್ಲ. ಕೂಸಿ ಪಟ್ಕೊಂಡು ಇರೋದು ನೋಡಿದ್ರೆ ನನಗಂತೂ ಹುಸಿ ಐತಿಲ್ಲ. ಒಳ್ಳೆ ನಾನು ಬೇರೆ ನಮ್ಮ ಮನೇಲಿ ಅಡ್ಜಸ್ಟ್ ಆದಳು ಇಲ್ವೋ ಅಂತ ಅಂದ್ಕೊಂಡಿದ್ದೆ. ಹೆಂಗೋ ನಮ್ಮ ಮನೇಲಿ ಇರೋಂಗೆ ಅವಳೆ. ಆಮೇಲೆ ಊರಿಗೆ ಹೊಂಟೋದ್ರೆ ನನಗೂ ಬೇಜಾರಾಯ್ತದೆ ಏನೋ ಕಾಣೆ. ಅಯ್ಯೋ ಬಿಡ್ದಾಗೆ ಇನ್ನೇನು ಮಾಡೋಕ್ಕಾಗದು, ಇಲ್ಲೇ ಇಸ್ಕೊಳಕ್ಕಾಗದ, ಏನು ಮಾಡೋಕ್ಕಾಯ್ಕಿಲ್ಲ. ಇರೋದು ದಿನ ತನಕನಾದ್ರೂ ಚೆನ್ನಾಗಿ ನೋಡ್ಕೊತೀನಿ. ಏನೇನು ಬೇಕು ಮಾಡಿಗಿಡ ಹಾಕ್ಬಿಟ್ಟು, ಆಮೇಲೆ ತಿಂಡಿಗಳಂದ್ರೆ ಇಷ್ಟ ಅವಳಿಗೆ, ಸಿಹಿ ಜಾಮೂನು ಅಂತೇಳಿ ಇಷ್ಟ ಅಂತವನ್ನ ಮಾಡಿಕೊಡ್ತೀನಿ, ಚೆನ್ನಾಗಿ ತಿಂದು. ಅಯ್ಯೋ ಬರೀ ದಿನ ನನಗೆ ಬೋರು ಕಣಪ್ಪ, ಬೋರು. ಈ ಜನಗಳಿಲ್ಲ, ಏನಿಲ್ಲ, ಸಾಮಾನು ತಗೊಳಕ್ಕಿಲ್ಲ, ಏನಿಲ್ಲ. ನಾನು ಕೂತ್ಕೊಂಡು ಇಲ್ಲಿ ನೋಣ ಹೊಡಿಬೇಕು. ಯಾವನು ಬೇಕು ಈ ಜೀವ, ನಾನು ಹೇಳ್ತೀನಿ. ಇಂಥ ಸ್ವಂತಗಿಂತ ಇವೆಲ್ಲ ಬೇಡ. ಕೂರ್ಗಿಲಿ ಮಾಡ್ಕೊಂಡ್ರೆ ಹೆಂಗೋ 200-300 ಸಿಗ್ತದೆ. ಅದುವೇ ಪಕ್ಕ ಸಿಗ್ತದೆ ಅಂತ ಅಂದ್ಕೊಂಡಿರ್ತೀವಿ. ಇದು ಹಂಗೆ ಅನ್ಕೊಳಕ್ಕಿಲ್ಲ. ಒಂದಿನ ಆಯ್ಕಿಲ್ಲ, ಒಂದಿನ ಆಯ್ತದೆ, ಏನು ಮಾಡೋಕ್ಕಾಯ್ಕಿಲ್ಲ. ನಮ್ಮ ಹೊಟ್ಟೆಯೊಳಗೆ ಹೇಳ್ಬಿಡ್ತೀನಿ ಕಣಪ್ಪ, ಹೆಂಗೆ ಸವಸಾನೆ ಬೇಡ. ಅದುವೇ ಇಲ್ಲಂತೂ ಬೇಡಲೇ ಬೇಡ. ಯಾಕೋ ಜನಗಳು ಕಡಿಮೆ. ನಮ್ಗೆ ಲಾಸ್ ಆಯ್ತದೆ, ನಮಗೆ ಟೈಮೆಲ್ಲ ವೇಸ್ಟ್ ಆಯ್ತದೆ. ನಮ್ಮ ಹೊಟ್ಟೆಯೊಳಗೆ ಹೇಳ್ಬಿಟ್ಟು ಬೇಡ ಕಣವ, ನೀನು ಅಂಗಡಿಯ ನೀನು ಮಡಿಕೋ, ಬೇಕಾ ನೀನು ಕೂತ್ಕೋ, ಹೆಂಗಿರು ಮನೇಲಿ ಇರ್ತಾಳಲ್ಲ ಕೂರಿಸ್ಬಿಡ್ತೀನಿ, ನಾನು ಕೂಲಿಗೆ ಹೊಂಟೈತೀನಿ, ಆಗ ಸರಿ ಆಯ್ತದೆ. ಅವಳು ಮನೇಲಿರೋದು, ನಾನು ಇಲ್ಲಿರೋದು. ಅಯ್ಯೋ ತಲೆನೋವು, ಇಬ್ರದ್ದು ಟೈಮ್ ವೇಸ್ಟ್ ಕಣಪ್ಪ. ಜೀವನದಲ್ಲಿ ಹೆಂಗೆ ದುಡ್ಡು ಮಾಡೋದು, ದುಡ್ಡು ಮಾಡೋ ರೂಟೇ ಗೊತ್ತಿಲ್ಲ ಕಣಪ್ಪ ನನ್ನ ಹೆಂಡತಿಗೆ. ಅದ್ಯಾವ ನಕ್ಷತ್ರದಲ್ಲಿ ಉಟ್ಬಿಟ್ಟಿದ್ದಾಳೋ ಯಾಕೋ ಮಾತೆ ಕೇಳಕ್ಕಿಲ್ಲ. ಅವಳದೇ ಸರಿ, ಅವಳು ಮಾಡಿರೋದೇ ಸರಿ. ಅದೇ ತಪ್ಪಾಗಲಿ ಸರಿಯಾಗಲಿ ಅವಳು ಏನಂದಳು ಅದೇ ಸರಿ. ಒಳಗೆ ವಾದ ಮಾಡೋಕ್ಕಾಗುತ್ತೆ, ವಾದವ ಏನು ಗಂಡಸ್ರಂಗೆ ಬಾಯಿ ಬಿಟ್ಕೊ ಬಂದ್ಬಿಡ್ತಾಳೆ. ಏನು ಮಾಡೋಕ್ಕತ್ತದು. ತಂದಿರೋ ಹಣ ಬರ ನಾವು ಎಲ್ಲರ ಮನೇಲಿ ಗಂಡಸರು ಹೆಂಗಸ್ರಿಗೆ ಕಾಟ ಕೊಟ್ರೆ, ನನ್ನ ಮನೇಲಿ ಈ ಹೆಂಗಸೆ ನನ್ನ ಕಾಟ ಕೊಡ್ತಾ ಕೂತವಳೆ. ನನ್ನ ಕಾಲಡಿ ಕಾಕೊಂಡು ತುಳಿತಾವಳೆ. ನಾನು ಜಾಸ್ತಿ ಹೆಚ್ಚಿಸ್ಕೊಬಿಟ್ಟೆ ಅವಳನ್ನ. ಹಿಂಗೆ ಹೆಚ್ಚಿಸ್ಕೊಳ್ದೆ ಓದಿದ್ರೆ ಚೆನ್ನಾಗಿರೋವಳು, ಹಿಂಗೆ ಹೆಚ್ಚಿಸ್ಕೊಂಡು ಹೋಗ್ಬಿಟ್ನಲ್ಲ ಎಂತಿ ಸರಿ ಅಂತ ಅದಕ್ಕೆ ಹೆಂಗೆ ಆಡ್ತಾವಳೆ. ನಾಳೆಯಿಂದ ಕಂಡೀಷನ್ ಹಾಕ್ಬಿಡ್ತೀನಿ ಕಣಪ್ಪ. ನೀನು ಅಂಗಡಿ ನೋಡ್ಕೋ, ನಾನು ಹೊರಗಡೆ ಕೆಲಸ ಮಾಡ್ಕೊಂಡು ದುಡಿತೀನಿ, ಆಗ ಆರಾಮ ದುಡ್ಡು ಮಾಡ್ಬೋದು ಅಂತ ಅರ್ಥ ಮಾಡಿಸಿ ಹೇಳ್ತೀನಿ. ಹಿಂಗಿದ್ರೆ ಎಲ್ಲ ಜೀವನ ಎಲ್ಲ ನಡೀಕಿಲ್ಲ ಕಣಪ್ಪ. ಮಗ ಏನು ಬೇಕವ? ಅಣ್ಣ ಮ್ಯಾಗಿ ಇದದ ಅವ. ಮ್ಯಾಗಿನಾ ಎಷ್ಟು ಬೇಕವ? ಎಷ್ಟು ರೂಪಾಯ್ದು ಬೇಕು? 10 ರೂಪಾಯ್ದು ಬೇಕೋ 5 ರೂಪಾಯ್ದು ಬೇಕೋ? ಅಣ್ಣ 5 ರೂಪಾಯ್ದು 4 ಇಲ್ಲ 5 ಕೊಟ್ಬಿಡಿ, 5 ರೂಪಾಯ್ದು. ಸರಿ ಕಣವ ಕೊಡ್ತೀನಿ. ಕಾಸು ಕೊಟ್ಟಿವ್ನಿ ಕಣವ, ಕಾಸು ಕೊಟ್ಟಿದ್ದಿ. ಇದ್ರ ರಾತ್ರಿ ಸಾರಿರೋದಕ್ಕೆ ಸರಿ ಆಯ್ತು. ಇವಾಗ ನೋಡು, 1-2 ಪಾವು ಅದಕ್ಕೆ ಹಾಕ್ಬಿಟ್ರೆ ಹೆಂಗೋ ಒಂದು ಹೊತ್ತು ಕಾಲ ಮುಗೀತು. ಈಗಂತೂ ಒಂಥರ ಸಾಂಬಾರು 2 ತಿನ್ಬಿಟ್ರೆ ಬೋರಾಗೋಯ್ತದೆ ಕಣವ, ಬೋರಾಗೋಯ್ತದೆ. ಆಗೊಂದು ಕಾಲದಲ್ಲಿ ಒಂದ್ಸಲ ಸಾರು ಮಾಡ್ಬಿಟ್ರೆ 3 ದಿನ 4 ದಿನ ತನಕ ಬೇಯಿಸಿ ಊಟ ಮಾಡ್ತಿದ್ದೋ. ಈಗ ಯಾಕೋ ಆಯ್ತಲ್ಲ ಕಣಪ್ಪ, ಏನೋ ಒಂಥರ ಆಯ್ತದೆ. ಉಣ್ಣಕ್ಕೂ ಮನ್ಸು ಬರೋಕ್ಕಿಲ್ಲ, ಆಮೇಲೆ ಊಟನೇ ಬಿಟ್ಬಿಡ್ತೀವಿ. ಅದಾದ್ಮೇಲೆ ಸಾರು ತಿನ್ನಕ್ಕೆ ಹೋದ್ರೆ ಇವತ್ತೊಂದಿನ ನ್ಯಾರ ಮಾಡ್ಬೋದು. ಮತ್ತೆ ಅಯ್ಯೋ ಮಗ ಏನವ ಅದು? ಎಮ್ಮೆ ಆಗಿನಾ ಗರತೆ ಯಾಕನ್ ಮಗ? ರಾಧಾ ಅದು ಎಷ್ಟು ತಿಂದಿಯವ ಮ್ಯಾಗಿಯ? ತಿನ್ಬಾರ್ದು ಕಣವ, ಅದೇನೋ ಕಳ್ಳು ಗಿಳ್ಳು ಏನೋ ಸುಟ್ಟೋದಂತೆ ಹೇಳ್ತಾ ಇದ್ರು ಅವತ್ತು. ಯಾರತ್ತಂಗೆ ಹೇಳಿದ್ದು? ಸುಳ್ಳು ಅದೆಲ್ಲ ತಿಂತಾರೆ ಅಂತ ಸುಳ್ಳು ಹೇಳೋದು. ಅದೆಲ್ಲ ನಂಬಕ್ ಹೋಗ್ಬೇಡಿ, ಅದೆಲ್ಲ ಸುಳ್ಳೆಯ ಕಣವ. ಇಲ್ಲ ಪಕ್ಕದ ಮನೆ ಒಕ್ಕ ಇದ್ಲಲ್ಲ, ಅವ ಹೇಳ್ತಿದ್ಲು. ಅದೇ ಕನಕ ಮ್ಯಾಗಿ ಅದು ಇದು ಕೊಡ್ಬೇಡಿ ಕನಕ, ಮಕ್ಕಳು ಕೈ ಸುಟ್ಟಾಕ್ಬಿಡೋದಂತೆ. ಆಮೇಲೆ ಅದೇನಪ್ಪ ಅದೇ ಕ್ಯಾಂಡ್ಲ್ ಹಾಕ್ತಾರಂತೆ ಕರಗಿಸಿ, ಆಮೇಲೆ ಏನೇನೋ ಹಾಕ್ತಾರೆ ಅಂತ ಹೇಳ್ತಿದ್ದ ಕಣವ. ಯಾಕನತ್ತೆ ತಿನ್ನೋದಕ್ಕೆಲ್ಲ ಕ್ಯಾಂಡ್ಲ್ ಹಾಕಾರ. ನೀವು ಒಳ್ಳೆ ಚೆನ್ನಾಗಿ ಮಾತಾಡ್ತಿದ್ದೀರಿ ಬೂರಿ, ಸುಳ್ಳು ಹೇಳಿರೋದು. ಮಕ್ಕಳುಗಳು ಜಾಸ್ತಿ ತಿಂತವೆ ಅಂತ ಆದರೆ ಒಪ್ಕೊತೀನಿ. ಇದು ಅಷ್ಟೊಂದೇನೋ
ಆರೋಗ್ಯ ಅಲ್ಲ. ಆದ್ರೂ ಯಾಕೋ ಬಾಯಿ ಸಪ್ಸಪ್ಪೇಕನಂತೆ. ನೀನು ಅಡುಗೆ ಮಾಡ್ತೀಯಲ್ಲ ಅದೆಲ್ಲ ರುಚಿ ಚೆನ್ನಾಗಿರ್ತದೆ. ಆದ್ರೂ ನನಗೆ ಅದೆಲ್ಲ ತಿಂದರೆ ಯಾಕೋ ತೃಪ್ತಿ ಐತಲ್ಲ ಕಣಂತೆ. ಊರಲ್ಲಿದ್ದಾಗ ಮೂರು ದಿನಕ್ಕಾದ್ರೂ ತಿನ್ಬೇಕು ನಾನು. ಅಮ್ಮ ಬುಡಕ್ಕಿಲ್ಲ ನಿಮ್ಮ ಥರನೇ ಬೈತದೆ, ಯಾಕೆ ತಿಂದಿ ಅದಾಗ್ತಾರೆ ಇದಾಗ್ತಾರೆ ಅಂತ ಅಂತದೆ. ಆದ್ರೂ ನನಗೆ ಯಾಕೋ ಮ್ಯಾಗಿ ಒಸಿ ಇಷ್ಟ ಅಲ್ಲ ಕಣತ್ತೆ. ಒಸಿ ಇಷ್ಟ ಇಲ್ಲ. ಪಾನಿಪುರಿ ಗೋಬಿಗಿಂತರೂ ಇಷ್ಟ ಮ್ಯಾಗಿ. ಏನ ಗೋಬಿ ಪಾನಿಪುರಿ ಆಯ್ತು ಹೋಗವ ಮಗ, ನಿಮ್ಮ ಬುದ್ಧಿ ಇಲ್ವವ? ನೋಡಿದ್ದಿ ಅವ್ರು ಮಾಡದ. ಒಬ್ಬೊಬ್ರು ಚೆನ್ನಾಗಿ ಮಾಡ್ತಾರೆ, ಎಲ್ಲರನ್ನೂ ಹಂಗನ ಕೈಕಿಲ್ಲವ. ಒಬ್ಬೊಬ್ರು ಆ ಕೈಯಲ್ಲಿ ಏನೇನೋ ಕೆರ್ಕೊಂಡು ಅದ್ರಲ್ಲೇ ಕೊಡ್ತಾರೆ ಕಣವ, ವಾಕ್ಳಕ ಬರ್ತದೆ. ನೆನ್ಸ್ಕೊಬಿಟ್ರೆ ನಂಗಂತೂ ಊಟನೇ ಸೇರಕ್ಕಿಲ್ಲ ಕಣವ. ಆಯ್ತು ಅದನ್ನೆಲ್ಲ ತಿಂದವ್ರು ಹೋಯ್ತದೆ. ಅದನ್ನೆಲ್ಲ ತಿಂದವ್ರೇನು ತಿಂದಿತ್ತು ಜೀರ್ಣ ಆಯ್ಕಿಲ್ವ ನಿಮಗೆಲ್ಲ? ಮಗ ಬೇಜಾರು ಮಾಡ್ಕೊಬಿಡಕನವ. ನೀ ಏನಾರು ಅನ್ಕೋ, ಯಾಕೆ ಅತ್ತೆ ಬೋದಳು ವಟ ಅಂದಳು ಅಂತ ಅಂದರು ಅನ್ಕೋ ಆಯ್ತವ. ಹೊರಗಡೆ ತಿಂಡಿಗಳು ತಿನ್ಬಿಡಕನವ. ಹೊರಗಡೆ ಯಾವ ತಿಂಡಿನೂ ತಿನ್ಬೇಡ. ಗೋಬಿ ಅದು ಚೆನ್ನಾಗಿ ಮಾಡೋಕ್ಕಿಲ್ಲ. ಅದ್ಯಾವುದೋ ಸಾಸು ಪಾಸು ಕಲರು ಗಿಲ್ಲರು ಅಂತ ಎಲ್ಲ ಹಾಕಿ ಹೊಟ್ಟೆಗೆ ಕೆಡಿಸ್ಬಿಡ್ತದದು. ಹೊಟ್ಟೆ ಕೆಡಿಸ್ಬಿಡ್ತದೆ ಕಣವ. ಆಮೇಲೆ ಪಾನಿಪುರಿ ಅದು ಯಾವ್ಯಾವ ನೀರು ತಂದಿದ್ದಾರೋ ಕೈಯಲ್ಲಿ ಹಾಕೊಂಡು ಹಜ್ಜಿ ಮಾಡ್ತಾರೆ. ಆ ಪಾನಿ ಅದಲ್ಲವ ಕೈಯಲ್ಲಿ ರುಬ್ಬಿ ಅಂತ ಕೈಯಲ್ಲೇ ಕಲಿಸ್ತಾರೆ ಕಣವ. ಕೈ ತೊಳೆದಿರೋಕ್ಕಿಲ್ವೋ ಥೂ ಬೇಡ ಕಣವ, ಬೇಡ. ಅದು ಮನೇಲಿ ಅಷ್ಟು ರುಚಿಕಟ್ಟಾಗಿ ತರಕಾರಿ ಹಾಕ್ಬಿಟ್ಟು ತರಕಾರಿ ತೊಳೆದ್ಬಿಟ್ಟು ಬೆಳೆಕಾಳನ್ನು ತೊಳಿತೀವಿ. ಹಂಗಷ್ಟು ಚಂದನಾಗಿ ಸಾರು ಅನ್ನ ಎಲ್ಲ ಮಾಡಿರ್ತೀವಿ. ಯಾಕವ್ವ ಮನೇಲಿ ಊಟ ಮಾಡಕ್ಕಿಲ್ಲ ನೀವು? ನೀನು ನೋಡು ಮನೇಲಿ ಊಟ ಮಾಡ್ತಾನೆ ಎಷ್ಟು ಸಣ್ಣಾಗಿದೆ. ನಿಮ್ಮಮ್ಮ ಏನು ಅನ್ಕೊಳಕ್ಕಿಲ್ಲ ಅಲ್ಲ, ಊಟ ಕೊಟ್ಟಿಲ್ವ ಮನೇಲಿ? ನನ್ನ ಮಗಳು ಮನೇಲಿ ಇದು ಇಲ್ವಾ ಅಂತ ಅನ್ಕೊಳಕ್ಕಿಲ್ವಾ? ನೀನು ಹೇಳು. ಹೋಗು ಮಗ, ಎಲ್ಲ ಸರಿ ನಿಂದು. ನಮ್ಮ ಜೊತೆ ಹೊಂದ್ಕೊಂಡಿರೋದು ಮಾತಾಡೋದು ಇಲ್ಲಿರೋದು ಎಲ್ಲ ಸರಿ. ಈ ಮ್ಯಾಗಿ ಒಂದು ಬಿಟ್ಬಿಡವ. ಮ್ಯಾಗಿ ಅದು ಗೋಲ್ ಕಪ್ಪ ಅಂತೆ, ಆ ಕಪ್ಪ ಅಂತೆ, ಈ ಕಪ್ಪೆ ಅಂತೆ, ಪಾನಿಪುರಿ ಅಂತೆ. ಅಯ್ಯೋ ಓಸಿ ತಿಂಡಿ ಬಂದಿದ್ದಾವ. ಅವೆಲ್ಲ ಆರೋಗ್ಯಕ್ಕೆ ಸರಿಯಿಲ್ಲ ಕಣವ, ಆರೋಗ್ಯಕ್ಕೆ ಸರಿಯಿಲ್ಲ. ಬಿಟ್ಬಿಡು ಅದನ್ನೆಲ್ಲ ಆಯ್ತಾ? ಅಯ್ಯೋ ಅತ್ತೆ ಬುಡಿ ಅತ್ತಗೆ ಓಸಿ ಟೇಸ್ಟ್ ಚೆನ್ನಾಗಿರ್ಕಿಲ್ಲ. ನಾವೇ ಒಂದೊಂದು ಟೈಮು ಕೈನೇ ತೊಳಿಕಿಲ್ಲಪ್ಪ, ಊಟ ಮಾಡ್ಬಿಡ್ತೀವಿ. ಅದಕ್ಕಿಂತ ಕಡೆನಾ ಹಂಗಾರೆ ಕೈ ತೊಳಿದವರು ಪರವಾಗಿಲ್ಲ, ನಾನು ಪಾನಿಪುರಿ ಬಿಡೋಕ್ಕಿಲ್ಲ ಅಂತ ಇದೆಯಾ? ಅಯ್ಯೋ ಹಂಗಂತಿಲ್ಲ ಕಣತ್ತೆ, ಹಂಗಂತ ಇಲ್ಲ. ಎಲ್ಲ ಒಂದೊಂದ್ಸಲ ನಾವು ಹಂಗೆ ಮೈ ಕೈ ಕರ್ಕೊಬಿಡ್ತೀವಿ. ಊಟ ಗೀಟ ಕೊಟ್ಬಿಟ್ರೆ ಅಥವಾ ಅದು ಇದು ಕೊಟ್ಬಿಟ್ರೆ ತಿಂಡಿ ಇಸ್ಕೊಂಡು ತಿರ್ಕೊಬಿಡ್ತೀವಿ ಅಪ್ಪ. ಅದಕ್ಕೆ ಏನಾಗ್ಬಿಟ್ಟದು? ಸುಮ್ಮನಿರಿ, ಏನು ಆಯ್ತಿಲ್ಲ. ಈಗ ಹೋಗ್ಬಿಟ್ಟು ನೀವೇನು ಮಾತಾಡ್ಬೇಡಿ ಆತ. ಈಗ ಜಾಸ್ತಿ ಏನು ಮಾತಾಡಬೇಡಿ ಆಯಿತಾ? ನಿಮಗೂ ಬಾಯ ಹತ್ಕತ್ತದೆ, ನನಗೂ ತಲೆಗೆ ಹೋಯ್ಕಿಲ್ಲ. ಈ ಕಿವಿಲಿ ಕೇಳಿಸ್ಕೊಂಡ್ರೆ ಇನ್ನೊಂದು ಕಿವಿಲಿ ಬಿಟ್ಬಿಡ್ತೀನಿ. ಅದಕ್ಕೆ ಬೇಡ ಸುಮ್ಮನೆ ವೇಸ್ಟ್ ಕಣತ್ತೆ. ಈಗ ನಾನು ಹೋಗ್ಬಿಟ್ಟು ಬಿಸಿಯಾಗಿ ಮ್ಯಾಗಿ ಮಾಡ್ಕೊಬತ್ತೀನಿ. ನೀವು ತಿನ್ನಿ, ಅಮ್ಮನೂ ತಿನ್ನಲಿ, ಆಮೇಲೆ ಅಕ್ಕನೂ ತಿನ್ನಲಿ. ಅದಕ್ಕೆ 5 ಪ್ಯಾಕೆಟ್ ತಂದೀನಿ. ಇಲ್ಲಾಂದ್ರೆ ನನಗೆ ಅಷ್ಟೇ ತಂದಿದ್ರೆ 1 ಪ್ಯಾಕೆಟ್ ಇಲ್ಲ 2 ಪ್ಯಾಕೆಟ್ ತಗೊಬತ್ತಿದ್ದೆ. ನಿಮಗೆಲ್ಲ ಕೊಡಬೇಕಲ್ಲ, ಅದಕ್ಕೆ 5 ಪ್ಯಾಕೆಟ್ ತಂದಿದ್ದೀನಿ. ಈಗ ಹೋಗ್ಬಿಟ್ಟು 5 ಪ್ಯಾಕೆಟ್ನೂ ಮ್ಯಾಗಿ ಮಾಡಿಬಿಡ್ತೀನಿ. ಥೂ ಬೇಡ ಕಣವ, ನನಗೆ ಯಾವ ಬೇಡ. ಯಾರ ಹುಳ ತಿಂದಂಗೆ ಆಯ್ತದೆ. ಅತ್ತೆ ಹೋಗತ್ತೆ. ಏನು ಮ್ಯಾಗಿ ತಿನ್ನೋದಂದ್ರೆ ಯಾರ ಹುಳ ಅದು ಇದು ಅಂತೀರಲ್ಲತ್ತೆ ನೀವು? ಕಣವ ಯಾರ ಹುಳ ಅಂತಾನೆ ನಾವು ಅದನ್ನ. ಏನಿಷ್ಟು ಉದ್ದಕ್ಕೆ ಬೇಡ ಕಣವ, ಬೇಡ. ಈಗ ಹೋಗ್ಬಿಟ್ಟು ನೀನೊಬ್ಳೆ ತಿನ್ನು, ನೀನೊಬ್ಳು ಮಾಡ್ಕೊ ಸಾಕು. ಮಡಿಕೋ ಹೋಗು. ಈಗ 1-2 ಪ್ಯಾಕೆಟ್ ಮಾಡ್ಕೊಂಡು 3 ಪ್ಯಾಕೆಟ್ ಎತ್ತು ಮಡಿಕೋ. ಅದೇ ನೀನು ತಿನ್ಬೇಕು ಅನಿಸ್ತದಲ್ಲ ಮಾಡ್ಕೊ ತಿನ್ಕೋಬಾರ. ನಮ್ಮ ಮನೆಗೆ ಮಾತ್ರ ಬೇಡ, ನಿಮ್ಮ ಅಕ್ಕಂಗೂ ಕೊಡಬೇಡ, ಆಮೇಲೆ ಅತ್ತೆಗೂ ಕೊಡಬೇಡ, ನನಗೂ ಕೊಡಬೇಡ. ನೀವೊಬ್ಳೆ ತಿನ್ನೋಗು. ಹಿಂಗೆ ಹೇಳಿದ್ರೆ ಅರ್ಥನೇ ಆಯ್ಕಿಲ್ಲ ಬುಡಿ. ನಾನು ಹೋಗ್ಬಿಟ್ಟಿಗೆ ಮಾಡ್ಕೊಂಡು ತಗೊಬಂದ್ಬಿಡ್ತೀನಿ. ಆಗ ಘಮ ಅಂತಿರ್ತದಲ್ಲ, ಅದಕ್ಕೆ ಕೊಡವ ನಾನು ತಿಂತೀನಿ ಅನ್ಬೇಕು. ಹಂಗೆ ಮಾಡ್ತೀನಿ ಇರಿ ನಿಮಗೆ ಕಣ್ಮಗ. ವಾ ಇವತ್ತೇ ಮಾಡ್ಕೊಬತ್ತೀನಿ ರೀ. ಅಯ್ಯೋ ಒಳ್ಳೆ ಹೆಣ್ಣು ಕಣವ, ಹೆಣ್ಣು. ಏನು ಹಿಂಗೆ ತಿಂದರೆ ಹೊಟ್ಟೆ ಉಳ್ಕೊಂಡದ. ಏನು ಹಣ್ಣು ಪಣ್ಣಾದ್ರೆ ತಿನ್ಲಿ ಬಿಡವ, ಚೆನ್ನಾಗಿರ್ಲಿ ಅನ್ನೋದ. ಇದನ್ನೆಲ್ಲ ತಿಂತದೆ. ಏನು ಮಾಡೋದು, ಏನು ಮಾಡೋಕ್ಕಾಯ್ಕಿಲ್ಲ. ಸೀತನಿಗೆ ಹೇಳ್ತೀನಿ ಸ್ವಲ್ಪ ಕಡಿಮೆ ಕೊಡವ ಪಾಪ, ಇದಕ್ಕೆ ಗೊತ್ತಾಯ್ಕಿಲ್ಲ, ಅದು ಇದು ತಿನ್ಬಿಡ್ತದೆ. ಆಮೇಲೆ ಉಸ್ಕೆ ಸಹ ತಪ್ಪಿದ್ರೆ ನಾವೇ ನೋಡಬೇಕು. ಆಮೇಲೆ ಕಾಸು ಇಲ್ದ ಟೈಮು ಪಾಪ ಒಂದೊಂದು ಗಳಿಗೆಗಳು ಚೆನ್ನಾಗಿರಕ್ಕಿಲ್ಲ. ಅದು ಇದು ತಿರ್ಕೊಬಿಟ್ರೆ ಆಮೇಲೆ ಅಯ್ಯಯ್ಯೋ ಭಯ ಕಣವ, ಭಯ. ಈ ಹಾಳುಗಡೆ ಏನೇನೋ ತಿಂಡಿ ಪಂಡಿಗಳು ಬಂದ್ಬಿಟ್ಟು ಜೀವನನೇ ಹಾಳಾಗೋಗ್ತದೆ. ಮನುಷ್ಯರ ಜೀವನ ಯಾರು ಹೇಳ್ಕೊಳ್ಳೋದು, ಯಾರು ಬಿಡೋದು, ಏನು ಅರ್ಥನೇ ಆಯ್ಕಿಲ್ಲ ಕಣಪ್ಪ. ಈ ಮಕ್ಕಳುಗಳು ಎಳೆದು ಮತ್ತೆ ಕೇಳಕ್ಕಿಲ್ಲ, ಅವರು ಮಾಡಿ ಬಿಡಕ್ಕಿಲ್ಲ. ಅಯ್ಯಯ್ಯೋ ಈ ಗೋಬಿ ಪಾನಿಪುರಿ ಎಲ್ಲ ನೆನೆಸ್ಕೊಬಿಟ್ರೆ ನನಗಂತೂ ಎಲ್ಲ ಉರಿತದೆ. ಎಲ್ಲ ಒಂದೊಂದು ದಿನ ಚೆಂದ ತಿನ್ನೋಕ್ಕೆ. ಇನ್ನು 3 ದಿನಕ್ಕೂ ತಿಂದರೆ ಹೊಟ್ಟೆ ಉಳ್ಕೊಂಡದ. ಹೇಳ್ಬೇಕು ಮೊದಲು ಸೀಸನ್ಗೆ ಅವ ಪಾನಿಪುರಿ ಗೋಬಿ ಎಲ್ಲದಿಂದ ದೂರ ಇಡ್ಸವ. ಅದುವೇ ಎಲ್ಲ ತಿಂಗ್ಳಿಗೆ ಒಂದ್ಸಲನೋ ಇಲ್ಲ 15 ದಿನಕ್ಕೆ ಒಂದ್ಸಲನೋ ತಿಂದರೆ ಅಯ್ಯೋ ತಿನ್ಕೊಳ್ಳಿ ಬಿಡು. ಹೆಂಗೋ ಬಾಯಿ ಕೆಟ್ಟೋಗಿರ್ತದೆ, ರುಚಿಯಾಗಿ ಚೆನ್ನಾಗಿರ್ತದೆ ಅನ್ಕೊಳ್ಳೋದ. ಈ ರಾಧ 3 ದಿನಕ್ಕೂ ಮ್ಯಾಗಿ, 3 ದಿನಕ್ಕೂ ಮ್ಯಾಗಿ. ಅಯ್ಯೋ ಪಾಪ ಈ ಹೆಣ್ಣಿಗಂತೂ ಗೊತ್ತಾಯ್ಕಿಲ್ಲ. ನಾವಾದ್ರೂ ಬುದ್ಧಿ ಹೇಳ್ಬೇಕು ದೊಡ್ಡವರಾಗಿ. ಮತ್ತೆ
ಹೇಳ ಬರದ ಏನು ಮತ್ತೆ ಎಣ್ಣೆ ಎಲ್ಲಿ ಮಡಗಿದ್ದೀರಿ? ಯಾವ ಎಣ್ಣೆನವ? ಅಡಿಗೆ ಎಣ್ಣೆ ಬೇಕು. ಎಣ್ಣೆನ ಅದೇ ಒಂದು ಮರದ್ದು ತುಂಡದಲ್ಲ ನೋಡು, ತೊಲೆ ಥರ ಅದಲ್ಲ, ಅಲ್ಲಿ ಸಾಮಾನು ಜೋಡ್ಸಿವ್ನಲ್ಲ, ಅಲ್ಲಿ ಹಿಂದಕ್ಕೆ ಸಿಗಕೊಂಡಿರ್ಬೇಕು ನೋಡು. ಅದ್ರಲ್ಲಿ ಮಡಗಿದಿರಿ. ಹೆಂಗಿದ್ದು ಟಿಫನು ಹೇಳಿ? ಯಾವ ಟಿಫನ್ ಅಲ್ಲ ಕಣವ, ಟಿಫನ್ಗೆ ಹಾಕೊಂಡಿಲ್ಲ. ಅದು ಯಾವುದೋ ಐಸ್ ಕ್ರೀಮ್ ಡಬ್ಬದಲ್ಲಿ ಹಾಕೀನಿ. ಐಸ್ ಕ್ರೀಮ್ ಡಬ್ಬದಲ್ಲಿ? ಎಂತ ಐಸ್ ಕ್ರೀಮ್ ಡಬ್ಬದಲ್ಲಿ ಹಾಕಿದ್ದೀರಿ ಅತ್ತೆ? ಅದೇ ಕಣ ಮಗ, ಲೋಟ ತರಷ್ಟು ಉದ್ದಕ್ಕೆ ಬಂದಿತ್ತು ಯಾವುದೋ ಐಸ್ ಕ್ರೀಮು. ಒಳ್ಳೆ ಚೆನ್ನಾಗದೆ ಮಡಿಕೊಳ್ಳೋದು ಅಂದ್ಬಿಟ್ಟು ಮಡಿಕೊಂಡೆ. ಅವತ್ತು ಏನು ಡಬ್ಬ ಸಿಗ್ಲಿಲ್ಲ, ಅದಕ್ಕೆ ಅದ್ರ ಒಳಗಡೆ ಊದ್ಬಿಟ್ಟೆ. ಓ ಕತೆ ಕಣಪ್ಪ ಕತೆ. ಸರಿ ಕಣತೆ, ಆಯಿತು ಹೋಯ್ತೀನಿ ಬಿಡಿ. ನಾವು ಹುಷಾರು ಮೇಲ್ಗಡೆ, ಆಮೇಲೆ ಸ್ವಲ್ಪ ಮೇಲೆ ಖಾರದ ಪುಡಿ ಆ ಪುಡಿ ಈ ಪುಡಿ ಅಲ್ಲವೇ ಹುಷಾರು ಕಣ್ಣು, ಆಮೇಲೆ ದಬಾಕೊಬಿಡಿ. ಇಲ್ಲ ನೋಡ್ಕೊಂಡು ಮಾಡ್ತೀನಿ ಬಿಡಿ. ಏನಪ್ಪ ನೋಡಿ, ನಮ್ಮ ಅತ್ತೆ ಮ್ಯಾಗಿ ತಿಂತೀನಿ ಅಂದರು ಬೈತಾರೆ, ಪಾನಿಪುರಿ ತಿಂತೀನಿ ಅಂದರು ಬೈತಾರೆ, ಗೋಬಿ ತಿಂತೀನಿ ಅಂದರು ಬೈತಾರೆ. ಇವರು ನಮ್ಮ ಅಕ್ಕ ನಮ್ಮವ್ವ ಎಲ್ಲ ಒಂದೇ ಯಾಕನಪ್ಪ. ನಾನು ತಿನ್ನೋಕ್ಕೆ ಬಿಡಲ್ಲ. ನೀವಾದರೂ ಹೇಳಿ ತಿನ್ನಲಿ ಬಿಡಿ ಅಂತ ಹೇಳಿ ನೀವು ಹೇಳ್ಬಿಟ್ರೆ ಕೇಳ್ದಾರೇನೋ. ನಾನು ಎಷ್ಟು ಹೇಳಿದ್ರು ಅವರು ತಿನ್ನಬೇಡ ಅಂತಲೇ ಹೇಳೋದು, ತಿನ್ನು ಅಂತ ಒಂದ್ಸಲ ಹೇಳೋಕ್ಕಿಲ್ಲ ಕಣ್ರಪ್ಪ. ನೀವು ನನ್ನಂಗೆ ತಾನೇ, ನಿಮಗೂ ಅನ್ಸತ್ತು ತಿನ್ನಬೇಕು ಅಂತ. ನಿಮ್ಗೆ ಹೆಂಗೆ ಅನಿಸ್ತದೋ ಕಮೆಂಟ್ ಮಾಡಿ ತಿಳಿಸಿ. ಆಮೇಲೆ ಈ ವಿಡಿಯೋ ಹೆಂಗಿತ್ತು ಅಂತಲೂ ಕಮೆಂಟ್ ಮಾಡಿ ತಿಳಿಸಿ. ಇನ್ನೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆಮೇಲೆ ಅಪ್ಪ ನೋಡಿ, ಒಂದು 15 ದಿನದಿಂದ ದಿನ ವೀಡಿಯೋಗಳನ್ನ ಶುರು ಮಾಡಿವಿಯಪ್ಪ. ಒಂದಿನೂ ಗ್ಯಾಪ್ ಕೊಟ್ಟಿಲ್ಲ. ಯಾಕಂದರೆ ಆಗ 2 ತಿಂಗಳು 3 ತಿಂಗಳು ಗ್ಯಾಪ್ ಕೊಟ್ಬಿಡ್ತಿದ್ವಿ. ಅದರಿಂದ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಯಾಕಂದರೆ ಮನೇಲಿ ಫಂಕ್ಷನ್ಸ್ಗಳು ಅವು ಇವು ಇದ್ದವು ಕಣಪ್ಪ. ಅದರಿಂದ ವೀಡಿಯೋನೇ ಮಾಡಿದ್ದಿಲ್ಲ. ಯಾಕಂದರೆ ಅಲ್ಲಿ ತಿರ್ಗೋಗ್ಬಿಟ್ರೆ ವೀಡಿಯೋಗಳು ಆಯ್ಕಿಲ್ಲ, ಆ ಕೆಲಸಗಳು ಆಯ್ಕಿಲ್ಲ ಅಂದ್ಬಿಟ್ಟು ಎರಡೂ ಮಾಡ್ತಿದ್ದಿಲ್ಲ. ಈಗ ಎಲ್ಲ ಫಂಕ್ಷನ್ಸನ್ನೆಲ್ಲ ಮುಗೀತು, ಈಗ ಫ್ರೀ ಆಗಿವಿಯಪ್ಪ. ಅದರಿಂದ ಒಂದಿನ ಇಲ್ದನೂ ಬಿಡ್ದೇ ದಿನ ವೀಡಿಯೋ ಹಾಕ್ತಾಯಿವಿ. ಆಮೇಲೆ ಒಬ್ಬರು ಕೇಳ್ತಿದ್ದೀರಾ 2 ವೀಡಿಯೋ ಹಾಕಿ ಅಂತ. ಟ್ರೈ ಮಾಡ್ತೀವಿಯಪ್ಪ. ಆದ್ರೂ 2 ವೀಡಿಯೋ ಯಾಕಿಲ್ಲ ಅನಿಸ್ತದೆ. 1 ವೀಡಿಯೋ ಆದರೂ ಪಕ್ಕ ಮಾಡ್ತೀವಿ ಕಣ್ರಪ್ಪ. ನೋಡಿ ಹಿಂಗೆ ದೊಡ್ಡ ವೀಡಿಯೋಗಳನ್ನೇ ಮಾಡಿಬಿಡ್ತೀವಿ ಒಂದೊಂದು ವೀಡಿಯೋನ. ನೀವು ಸಪೋರ್ಟ್ ಮಾಡಿ. ಆಮೇಲೆ ನಿಮ್ಮ ಸಪೋರ್ಟಿಂದ ನಮಗೂ ಮಾಡಬೇಕು ಅಂತ ಖುಷಿಯಾಗಿ ಮಾಡ್ತೀವಿ. ನಿಮ್ಮ ಸಪೋರ್ಟ್ ಇಲ್ಲ ಅಂದರೆ ಆಮೇಲೆ ವ್ಯೂಸ್ಗಳು ಕಡಿಮೆ ಬಂದುಬಿಟ್ರೆ ನಮಗೂ ಬೇಜಾರಾಗುತ್ತೆ. ಅಯ್ಯೋ ಯಾಕೆ ಮಾಡಬೇಕು ವೀಡಿಯೋನ, ಸುಮ್ಮನೆ ಯಾರು ನೋಡಲಿಲ್ಲ ಅಂದರೆ ನಮ್ಮದೇ ಸುಮ್ಮನೆ ಟೈಮ್ ವೇಸ್ಟ್ ಆಯ್ತದಲ್ಲ ಅಂತ ಅನಿಸುತ್ತೆ. ಅದೇ ಬದಲು ನೀವು ವ್ಯೂಸ್ ಎಲ್ಲ ಮಾಡಿ ಕಮೆಂಟ್ಸ್ ಮಾಡಿ ಸಪೋರ್ಟ್ ಮಾಡಿದ್ರೆ ನಮಗೂ ಮಾಡಬೇಕು ಅಂತ ಅನಿಸ್ತದೆ ಅಪ್ಪ. ಆಮೇಲೆ ಇನ್ನೊಂದು ಮರ್ತ್ಕೊಂಡೆ, ನಾವು ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ಹಳ್ಳಿ ಲೈಫು ಕನ್ನಡ ಕಾರ್ಟೂನ್ ಚಾನಲ್ 2 ಅಂತ ಓಪನ್ ಮಾಡಿದ್ವಿ ಅಪ್ಪ. ಆ ಲಿಂಕ್ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಅಲ್ಲಿಗೆ ಹೋಗ್ಬಿಟ್ಟು ವಿಸಿಟ್ ಮಾಡಿ ಫಾಲೋ ಕೊಡ್ರಪ್ಪ. ಮತ್ತು ಇನ್ಸ್ಟಾಗ್ರಾಮಲ್ಲಿ ಕೂಡ ಸಪೋರ್ಟ್ ಮಾಡಿ. ಇನ್ನೇನ್ರಪ್ಪ ಮತ್ತೆ ಬರೋದಾ? ನಮಸ್ತೆ. ಸಪೋರ್ಟ್ ಮಾಡೋದಂತೂ ಮರಿಬೇಡಿ ಕಣ್ರಪ್ಪ, ಮರಿಬೇಡಿ. ಆಮೇಲೆ ಹಳ್ಳಿಗಳಲ್ಲಿ ನಡೆಯುವಂತಹ ನಿಜವಾದ ಘಟನೆಗಳನ್ನ ಬೇಕಾದ್ರೆ ಕಮೆಂಟ್ ಮಾಡಿ ತಿಳಿಸಿ. ಆ ಸ್ಟೋರಿಗೆ ಹ್ಯಾಡ್ ಮಾಡ್ಕೊಂಡು ಒಂದು ಸ್ವಲ್ಪ ನಾವು ಚೆನ್ನಾಗಿ ತೋರಿಸ್ತೀವಿ. ಆಮೇಲೆ ನಿಮಗೆ ಗೊತ್ತಿರುತ್ತಲ್ಲ ಹಳ್ಳಿಗಳಲ್ಲಿ ಏನೇನು ನಡೆಯುತ್ತೆ ಏನೇನು ನಡೆಯಲ್ಲ ಅಂತ. ಹಂಗೆ ಇವಾಗಲೂ ಅಷ್ಟೇ ಹಳ್ಳಿಗಳು ನಡೆಯೋದೇ ವೀಡಿಯೋಗಳನ್ನೆಲ್ಲ ಮಾಡ್ತಿರೋದು. ಇರಲಿ, ನಿಮಗೂ ಒಂದು ಐಡಿಯಾಗಳು, ಒಬ್ಬರು ಮೈಂಡಲ್ಲಿ ಒಬ್ಬರು ಐಡಿಯಾಗಳು ಚೆನ್ನಾಗಿರ್ತವೆ. ಕಮೆಂಟ್ ಮಾಡಿ ತಿಳಿಸಿ, ನಾವು ಮಾಡ್ಕೊಂಡು ಚೆನ್ನಾಗಿ ಹೋಗ್ತೀವಿ. ಬರೋದ ಮತ್ತೆ ನಮಸ್ಕಾರ.